ಅಯ್ಯೋ ಇದು ಯಾಕಪ್ಪ ಸ್ಟಾರ್ಟ್ ಆಗ್ತಿಲ್ಲ? ಅಯ್ಯೋ ದೇವ್ರೆ, ಸ್ಟಾರ್ಟ್ ಆಗಪ್ಪ, ಸ್ಟಾರ್ಟ್ ಆಗು. ಸ್ಟಾರ್ಟ್ ಆಯ್ತು. ಮತ್ತೆ ನಿಂತೋಯ್ತು. ಸ್ಟಾರ್ಟ್ ಆಗು. ದಯಾ, ಇವತ್ತಂತೂ ಈ ಬಸ್ಸು ಸ್ಟಾರ್ಟೇ ಆಗೋದಿಲ್ಲ. ಅಯ್ಯೋ ತಾಯಿ, ಅಣ್ಣಮ್ಮ, ನಾವೀಗೇನ್ ಮಾಡೋದು? ಇವತ್ತು ರಾತ್ರಿ ಇಲ್ಲೇ ಉಳ್ಕೊಳ್ಳೋದಿಕ್ಕೆ ಜಾಗ ಹುಡುಕ್ಬೇಕು ಅಷ್ಟೇ. ಓಹೋ, ಅಯ್ಯಯ್ಯ, ಈ ಸಿಡ್ಲು ಈಗಲೇ ಹೊಡಿಬೇಕಾಗಿತ್ತಾ? ಬೇಗ ಬೇಗ ಬನ್ನಿ ಎಲ್ಲ. ಅಪ್ಪ, ಅಮ್ಮ, ಅಲ್ಲಿ ನೋಡಿ, ಆ ಬಂಗ್ಲೆಗೆ ಹೋಗೋಣ. ಅಲ್ಲ, ಇಷ್ಟೊತ್ತು ರಾತ್ರಿ ಎಲ್ಲಿ ಹೋಗ್ಬೇಕು? ಬನ್ನಿ ಬನ್ನಿ, ಒಳಗೆ ಹೋಗಿ ಕೇಳೋಣ. ಅಯ್ಯೋ, ಇದ್ ನಿಜವಾಗ್ಲೂ ನೋಡೋಕೆ ಯಾವ್ದೋ ಭೂತದ ಫಿಲ್ಮ್ ತರ ಕಾಣಿಸ್ತಿದೆ. ಅಯ್ಯೋ, ಅಮ್ಮ, ಅಯ್ಯಪ್ಪ. ದಯಾ, ಈ ತಾತಪ್ಪಂಗೆ ಬಂಗ್ಲೆಗಿಂತ ಜಾಸ್ತಿ ವಯಸ್ಸಾಗಿರಂಗಿದೆಯಲ್ಲ? ಬಹಳ ವರ್ಷಗಳಿಂದಲೂ ಇಲ್ಲಿಗೆ ಯಾರು ಕೂಡ ಬಂದೇ ಇಲ್ಲ. ಯಾರು ತಾವೆಲ್ಲ? ಯಜಮಾನ್ರೆ, ನಮ್ದು ಗಾಡಿ ಕೆಟ್ಟೋಗಿ ನಿಂತಿದೆ. ಇವತ್ತು ರಾತ್ರಿ ಉಳ್ಕೊಳ್ಳೋದಿಕ್ಕೆ ರೂಮ್ ಗೀಮ್ ಏನಾದ್ರೂ ಇದೆಯಾ? ನಮ್ಮಲ್ಲಿ ಎಲ್ಲ ರೂಮ್ಗಳು ಭರ್ತಿ ಆಗಿದೆ ಮಗು. ಅಯ್ಯೋ ಅಂಕಲ್, ನೀವೇ ಹೇಳಿದ್ರಲ್ಲ ಇಲ್ಲಿ ವರ್ಷಾನ್ಗಟ್ಲೆಯಿಂದ ಯಾರು ಬಂದಿಲ್ಲ ಅಂತ. ಅಂದ್ರೆ ಎಲ್ಲ ರೂಮ್ ಖಾಲಿ ಇರ್ಬೇಕಲ್ಲ? ಓಹೋ, ರೂಮ್ಗಳು ಅವೈಲಬಲ್ ಇದೆ. ಈ ವಯಸ್ಸಿನಲ್ಲಿ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಆಗುತ್ತಲ್ವಾಪ್ಪ. ನಡಿ ನಡಿ ಟಪ್ಪು ಕಂದ, ಹೋಗ್ ಸಾಮಾನ ಜೋಡಿಸ್ಕೊಳ್ಳೋಣ. ವೈಟ್ ರೂಮ್ಗಳು ಸ್ವಲ್ಪ ಸರಿಗಿಲ್ಲ ಅಂತ ಅನ್ಸುತ್ತೆ. ನಾನು ಈ ವಯಸ್ಸಿನಲ್ಲಿ ರೂಮ್ಗಳನ್ನೆಲ್ಲ ಕ್ಲೀನ್ ಮಾಡಕ್ ಸಾಧ್ಯ ಇಲ್ಲ. ಬರೀ ಒಂದ್ ರಾತ್ರಿ ಅಷ್ಟೇ ಯಜಮಾನ್ರೆ, ನಾವ್ ಅಡ್ಜಸ್ಟ್ ಮಾಡ್ಕೋತೀವಿ. ಬನ್ನಿ ಮಕ್ಳ, ಬನ್ನಿ ಬನ್ನಿ. ಇವ್ರೇನ್ ಒಳ್ಳೆ ಗೂಳಿ ನುಗ್ದಂಗ್ ನುಗ್ತಾ ಇದಾರಲ್ಲ ಇಲ್ಲಿ. ಒಳಗಡೆ ನಾನು ಕದ್ದಿರೋ ಐಟಮ್ನೆಲ್ಲ ತಿಜೋರಿ ಒಳಗಡೆ ಇಟ್ಟಿದ್ದೀನಲ್ಲ. ಏನ್ ಹೇಳಿದ್ರಿ ಅಂಕಲ್? ತಿನ್ನೋ ವಸ್ತುಗಳು ಎಲ್ಲಿಟ್ಟಿದ್ದೀರಾ? ಎಲ್ಲಿ ಎಲ್ಲಿ ಎಲ್ಲಿ? ಅಯ್ಯೋ, ನಿಲ್ಲೋ ಮಗು. ಗೋಲಿ, ಗೋಲಿ ಎಲ್ಲಿದ್ಯಾ? ಅಯ್ಯೋ ಗೋಲಿ, ಇಲ್ಲೇನ್ ಮಾಡ್ತಿದ್ಯಾ? ಬಾ ಮೇಲ್ ಹೋಗೋಣ. ಗೋಲಿ, ನಿನ್ ಕೈಯಲ್ಲಿರೋದೇನು? ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಗೆಜ್ಜೆ. ಅದನ್ನ ಇಲ್ಲಿ ಕೊಡಯ್ಯ. ನಿಮ್ದ ಗೆಜ್ಜೆ? ಇವತ್ ರಾತ್ರಿ ಏನ್ ಸ್ಪೆಷಲ್ ಪರ್ಫಾರ್ಮೆನ್ಸ್ ಇದೆಯಾ? ನನ್ನ ಬೆರಳುಗಳು. ಅಂಕಲ್, ನಿಮ್ಗೇನಾಗಿಲ್ಲ ತಾನೆ? ಏನಪ್ಪ ಇದು ಶಬ್ದ?
ಅಯ್ಯೋ ಅಯ್ಯೋ ದಯಾ ಅಯ್ಯೋ ದಯಾ ಎದ್ದೇಳು ದಯಾ ದಯಾ ಅಯ್ಯೋ ನಾನು ಬಿದ್ದೆ ಅಯ್ಯ ಅಮ್ಮ ಇದರಿಂದ ಯಾರಿದ್ದಾರೆ? ಪ್ಲೀಸ್ ಬಿಟ್ಬಿಡಿ, ನಾನು ನಿಮಗೆ ಏನು ತೊಂದರೆ ಕೊಟ್ಟಿದ್ದೀನಿ? ಅಯ್ಯ ಅಯ್ಯ ದಯಾ ಅಯ್ಯಮ್ಮ ಇದೇನ್ ಶಬ್ದ ಬರ್ತಿದೆ? ಇವಾಗ ನೋಡ್ತೀನಿ ಭೂತ್ ಬಂಗ್ಲಲ್ಲಿ ನೀವು ಎಷ್ಟು ತನಕ ಇರ್ತೀರಾ ಅಂತ. ಅಯ್ಯೋ ಭಗವಂತ, ಈ ಕತ್ಲಲ್ಲಿ ಅಡಿಗೆ ಮನೆ ಎಲ್ಲಿದೆ ಅಂತ ಹೇಗೆ ಹುಡ್ಕೋದು? ಯಾರದು? ಕಾಪಾಡಿ! ಅಯ್ಯ ಸಿಕ್ಬಿಡ್ತು ಕಿಚನ್. ಅರೆ ವಾ, ನೀರ್ ಕೂಡ ಇಲ್ಲೇ ಇದೆ. ಅಲ್ಲ, ಇಷ್ಟೊಂದು ನೀರ್ನ ಯಾರಿಲ್ಲಿ ಚೆಲ್ಲಿದ್ದು? ಅಮ್ಮ, ಆ ಫ್ರಿಡ್ಜ್ನ ಹೋಗಿ ನೋಡ್ತೀನಿ. ಭೂಮಿ ತಿರ್ಗಿಸ್ಬಿಡ್ತೀನಿ. ಬುರ್ಡೆ, ತಲೆ ಬುರ್ಡೆ, ಕಾಪಾಡಿ ಕಾಪಾಡಿ ಕಾಪಾಡಿ, ಭೂತ! ಅಯ್ಯಮ್ಮ! ನೀನೇನ್ ಭೂಮಿ ತಿರ್ಗಿಸೋದು?
ನಾನು ನಿಮ್ಮೆಲ್ಲರನ್ನೂ ತಿರುಗಿ ಸಾಕ್ಬಿಡ್ತೀನಿ. ಈ ವಯಸ್ಸಲ್ಲೂ ಅಂಕಲ್ ಸ್ಪೈಡರ್ ಮ್ಯಾನ್ ತರ ಆಡ್ತಿದ್ದಾರೆ. ಇವಾಗ ಟಪ್ಪು ಸೇನೆ ಜೊತೆ ಸೇರ್ಕೊಂಡು ಒಂದ್ ಪ್ಲಾನ್ ಮಾಡ್ಬೇಕು ಅನ್ಸುತ್ತೆ. ಟಪ್ಪು ಟಪ್ಪು ಏನೋ ವಿಚಿತ್ರ ಆಗ್ತಾ ಇದೆ. ನನ್ನ ಜೊತೆ ಬಾಗ್ಲು ತೆಗಿಯಕ್ ಬಾ ಮಗ. ಇದೇನ್ ಮಾಡ್ತಿದ್ದೀರಾ ಅಪ್ಪ? ಟಪ್ಪು ನೀನು ಬಾಗಿಲು ತೆಗಿ. ಏನ್ ಮಾಡ್ತಿದ್ದೀರಾ ಜೇಠ ಅಂಕಲ್? ನನಗ್ಯಾಕೆ ಹೊಡಿತಿದ್ದೀರಾ ನೀವು? ಅಯ್ಯೋ ತಾಯಿ, ಅಣ್ಣಮ್ಮ, ಗೋಲಿ ಏನಾಯ್ತು? ನಿಂಗೆ ಪೆಟ್ಟಾಗಿಲ್ಲ ಅಲ್ವಾ ಗೋಲಿ? ಸಾರಿ ಪುಟ್ಟ. ನೀನ್ ಇಲ್ಲೇನ್ ಮಾಡ್ತಿದ್ಯಾ ಗೋಲಿ? ಟಪ್ಪು, ನಾನು ಈಗ ತಾನೇ ಓದ್ದೆ ಈ ಬಂಗ್ಲೆ ಇಂಡಿಯಾದಲ್ಲಿ ಭಯಂಕರವಾಗಿರೋ ಬಂಗ್ಲೆಯಲ್ಲಿ ಒಂದು ಅನ್ಸುತ್ತೆ ಇಲ್ಲೊಂದು ರಾಣಿ ಮಂದಾಕಿಣಿ ಅನ್ನೋ ಭೂತ ಇದೆ ಅಂತ. ಕೂಲ್ ಅಲ್ವಾ? ಭೂತ ಭೂತ. ಭೂತ. ನಾನ್ ಭೂತ ಅಲ್ಲ, ನಾನ್ ಪತ್ರಕರ್ತ ಪೋಪೆಟ್ಲಾಲ್ ಅಣ್ಣ. ಬೇಗನೆ ಈ ಮಡ್ಕೆನ ನನ್ ಮುಖದಿಂದ ತೆಗಿರಿ. ಏ ಟಪ್ಪು ಸೇನಾ, ಬೇಗ ತೆಗಿರಿ, ಬೇಗ. ಅಯ್ಯೋ ಯಾರಾದ್ರೂ ನನ್ನ ಕಾಪಾಡ್ರಪ್ಪ, ಕಾಪಾಡಿ. ಟಪ್ಪೋರಪ್ಪ, ನೀವು ಹುಷಾರಾಗಿದ್ದೀರಾ ತಾನೆ? ಕಿಚನ್ ಫ್ರಿಡ್ಜ್ ಒಳಗಡೆ ಒಂದ್ ತಲೆ ಬುರುಡೆ ಇತ್ತು. ಈ ಗೋಲಿನೂ ಹಂಗೆ ಹೇಳ್ದ, ಇಲ್ಲಿ ಯಾವ್ದೋ ರಾಣಿ ಮಂದಾಕಿನಿ ಭೂತ ಇದೆ ಅಂತ. ಅಯ್ಯೋ ಎಲ್ಲ ನಿಮ್ ಸಾಮಾನ್ ತಗೊಳ್ಳಿ, ಇಲ್ಲಿಂದ ಮೊದ್ಲು ಹೋಗೋಣ. ಇವಾಗ ಇವ್ರ ಗ್ರೂಪು ಇಲ್ಲಿಂದ ಹೊರಟೋಗುತ್ತೆ. ಮತ್ತೆ ನಾನು ಕದ್ದಿರೋ ಮಾಲಿಗೆ ಏನು ತೊಂದರೆ ಆಗೋದಿಲ್ಲ. ಆದ್ರೆ ಅಪ್ಪ, ಗಾಡಿ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಎಲ್ಲಿ ಹೋಗೋದು? ನಾಳೆ ಬೆಳಗ್ಗೆ ಆರಾಮಾಗಿ ಹೋಗೋದಲ್ವಾ? ಆದ್ರೂನು ಭೂತ ಗೀತ ಏನು ಇರಲ್ಲ. ಹೌದು ಟಪ್ಪೋರಪ್ಪ. ಸರಿ, ಈಗ ಬನ್ನಿ ಎಲ್ರು ಮಲ್ಗೋಣ. ಆದ್ರೆ ಖಾಲಿ ಹೊಟ್ಟೆಲ್ ನನಗ್ ನಿದ್ದೆ ಬರಲ್ಲ. ಅದೇನಂದ್ರೆ ರಿಸೆಪ್ಷನ್ ಅಂಕಲ್ ಹತ್ರ ಸ್ನಾಕ್ಸ್ ಇದೆ ಅಂತ ಕೇಳ್ದೆ. ನಾನಂತೂ ಕೆಳಗೋಗಲ್ಲ. ಸರಿ ಗೋಲಿ ಕಂದ, ನಾನು ನಿನ್ ಜೊತೆ ಬರ್ತೀನಿ ನಡಿ. ಎಲ್ರು ನಿಮ್ ರೂಮಿಗೆ ಹೋಗಿ. ಭೂತ ಗೀತ ಏನೂ ಇರೋದಿಲ್ವಾ? ಈ ದಯಾಗೆ ನಾನು ಈಗಲೇ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಮಮ್ಮಿ, ಯಾಕ್ ದಯಾ ಆಂಟಿ? ಸಾರಿ ಸಾರಿ ಗೋಲಿ ಕಂದ, ನಾನ್ ತಮಾಷೆ ಮಾಡ್ತಿದ್ದೆ. ಸರಿ ಸರಿ, ಹೋಗ್ ನಿನ್ ಸ್ನೇಕ್ಸ್ ತಗೊಂಡ್ ಬಾ. ಈ ಹೌಸ್ ಕೀಪರ್ ಎಲ್ಲಿ ಹೋದ್ರು? ಆಂಟಿ, ಸಿಕ್ತು ಸ್ನಾಕ್ಸು. ಏನಾಯ್ತು ದಯಾ ಆಂಟಿ? ಮತ್ತೆ ನೀವ್ಯಾಕೆ ಇಷ್ಟೊಂದು ಎದ್ರುಕೋತಾ ಇದ್ದೀರಾ? ಗೋಲಿ ಕಂದ, ನಿನ್ ಹಿಂದೆ ಅದಿದೆ. ಅದ್ಯಾರು? ಅಯ್ಯೋ ಅಯ್ಯೋ, ಅದೇ ಅದು ನಮ್ಮನ್ನೆಲ್ಲ ಹೆದರ್ಸತ್ತಲ್ಲ. ಮ್ಯಾಥ್ಸ್ ಹೋಮ್ವರ್ಕ್? ಇಲ್ಲ ಇಲ್ಲ, ಅದೇ ಅದು ರಾತ್ರಿಗೆ ಬರುತ್ತಲ್ಲ. ಬ್ಯಾಟ್ಮ್ಯಾನ್? ಅವರು ಭೂತ ಅಂತ ಹೆಸರು ಹೇಳ್ತಾ ಇದ್ದಾರೆ. ಮಮ್ಮಿ, ಎಲ್ಲೂ ಓಡಾಗ್ತಾ ಇದೆಯಾ ಮಗು? ಏನು ಮಗು, ರಾಣಿ ಮಂದಾಕಿಣಿಗೆ ನೀನು ನಮಸ್ಕಾರ ಮಾಡೋದಿಲ್ವಾ? ನಮಸ್ಕಾರದ ಮಾತ್ ಬಿಟ್ಟು ಹಾಗೆ ಮಂದಾಕಿನಿ ಅಕ್ಕ. ನೀವ್ ನನ್ ಗೋಲಿಗೆ ಏನಾದ್ರು ಮಾಡಿದ್ರೆ ಆಗ ನನ್ ಚಪ್ಪಲ್ ನಿಮ್ಗೆ ನಮಸ್ಕಾರ ಹೇಳುತ್ತೆ. ಏ ತಗೋ. ಏ ಹಲೋ.
ಭೂತ ಭೂಮಿ ತಿರ್ಸ್ಬಿಡ್ತೀನಿ. ಅಯ್ಯ ಅಮ್ಮ. ಕಮಾನ್ ದಯಾ ಆಂಟಿ, ಕಮಾನ್. ಮತ್ತೆ ನಿನ್ ಮುಖ ತೋರಿಸ್ಬೇಡ ನಮ್ಗೆ. ಆಹಾ, ನಾನು ಇವ್ರಿಗೆಲ್ಲ ಹೆದರ್ಸಕ್ ಬಂದಿದ್ದೆ, ಆದ್ರೆ ಇವರೇ ನನಗೆ ಹೆದರ್ಸ್ಬಿಟ್ರಲ್ಲಪ್ಪ. ಇಲ್ಲಿ ಕೇಳಿ ಮಕ್ಳೇ, ಈ ಪ್ಲಾನ್ ತುಂಬಾನೇ ಸಖತ್ತಾಗಿದೆ. ಇವಾಗ ಈ ಕಳ್ಳಂಗೆ ನಿಜವಾದ ಮಂದಾಕಿನಿ ದೆವ್ವ ತೋರ್ಸೋಣ. ಇದ್ಯಾರ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ? ಟಿವಿನ ಯಾರಪ್ಪ ಆನ್ ಮಾಡಿದ್ದು? ಅರೆ, ಈ ಪಿಯಾನೋ ಇದ್ದಕ್ಕಿದ್ದಂಗೆ ಪ್ಲೇ ಆಗ್ತಿದೆಯಲ್ಲ. ಯಾರದು? ಎದುರುಗಡೆ ಬನ್ನಿ, ಯಾರದು? ರಾಣಿ ಮಂದಾಕಿನಿ ಭೂತ ತನ್ನ ಗೆಜ್ಜೆ ಹಾಕೊಂಡು ಇಲ್ಲಿಗೆ ನಿಜವಾಗ್ಲೂ ಬಂದಿಲ್ಲ ತಾನೆ? ವಾಪಸ್ ಬಂದಿಲ್ಲ ತಾನೆ? ಬೇಡ ಬೇಡ ಬೇಡ. ಯಾರ ಕೂಗ್ತಾ ಇರೋದು ಕೇಳುತ್ತಾ ಇದೆ. ಇದಕ್ಕಿದಂಗೆ ಶಬ್ದ ಯಾಕೆ ನಿಂತೋಯ್ತಾರೋ? ಇದನ್ ಹುಡುಕ್ತಿದ್ಯಾ? ಇಲ್ಲ, ಇದನ್ ಹುಡುಕ್ತಾ ಇದ್ಯಾ? ಇದಕ್ಕಿದಂಗೆ ಲೈಟ್ಗಳೆಲ್ಲ ಅಳ್ಳಾಡ್ತಾ ಇದೆಯಲ್ಲ. ಮತ್ತೆ ಪಿಯಾನನ ಯಾರು ಬಾರಿಸ್ತಾ ಇದ್ದಾರೆ? ಯಾಕೆ ಕಂದ, ರಾಣಿ ಮಂದಾಕಿನಿಗೆ ನಮಸ್ಕಾರ ಮಾಡೋದಿಲ್ವಾ? ಇದ್ಯಾರಿದು? ಏನ್ ಸಮಾಚಾರ ಅಮ್ಮ? ನೀವಂತೂ ಎಪಿಕ್ ಜಂಪ್ ಮಾಡಿದ್ರಿ.
ನನಗಂತೂ ಮೊದ್ಲೇ ಗೊತ್ತಿತ್ತು ಈ ನಕಲಿ ಭೂತದ ಬಂಡವಾಳನ ನಮ್ ದಯಾನೇ ಬಯಲ್ ಮಾಡ್ತಾಳೆ ಅಂತ. ಓಹೋ, ಇದು ನಕಲಿ ಭೂತ ಅಂತಾನೆ ನೀವಿಬ್ರು ಮನೆಯಿಂದ ಹೊರಗ್ ಓಡೋಗಿದ್ದ? ಸರಿ, ಈಗ ನಡೀರಿ ಪೊಲೀಸ್ ಅಣ್ಣಂಗೆ ಫೋನ್ ಮಾಡೋಣ. ನೀವಂತೂ ಏರಿಯಾದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ನ ಹಿಡ್ಕೊಟ್ಟಿದ್ದೀರಾ. ಸುಮಾರು 6 ತಿಂಗಳಿಂದ ನಾವು ಇವನ್ನೇ ಹುಡುಕ್ತಿದ್ವಿ. ಗುಡ್ ಜಾಬ್ ದಯಾತ್ಗೆ. ಸರಿ, ಮತ್ತೆ ಡಿಫೆಕ್ಟಿವ್ ಟಪ್ಪು ಮತ್ತೆ ಡಿಫೆಕ್ಟಿವ್ ದಯಿಂದ ಒಂದು ಮಾತಂತೂ ಸ್ಪಷ್ಟ ಆಯ್ತು, ಈ ಭೂತ ಗೀತ ಏನು ಇಲ್ಲ ಅಂತ. ಅಪ್ಪ ಅವ್ರನ್ನ ಡಿಟೆಕ್ಟಿವ್ ಅಂತಾರೆ. ಡಿಫೆಕ್ಟಿವ್ ಅಂದ್ರೆ ತೊಂದ್ರೆ ಇರೋದು.